ಅಯೋಧ್ಯೆ ರಾಮ ಮಂದಿರ ದೇಣಿಗೆ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಚುರುಕುಗೊಂಡಿದೆ. 8 ಆರೋಪಿಗಳ ಮನೆ ಮೇಲೆ ಪೊಲೀಸ್ ರೇಡ್ ಆಗಿದೆ. ಬೆಳ್ಳಂಬೆಳಗ್ಗೆ ಪೊಲೀಸರು ದಾಳಿ ಮಾಡಿ ಶೋಧ ಕಾರ್ಯಕ್ಕಿಳಿದಿದ್ದಾರೆ. ಅಯೋಧ್ಯೆ ರಾಮ ಮಂದಿರ ದೇಣಿಗೆ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಲೇಟೆಸ್ಟ್ ಅಪ್ಡೇಟ್ ಇದು. ಅಯೋಧ್ಯೆ ಪೊಲೀಸರಿಂದ ತನಿಖೆ ತೀವ್ರಗೊಂಡಿದೆ. 8 ಆರೋಪಿಗಳ ಮನೆ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ. ಬೆಳ್ಳಂಬೆಳಗ್ಗೆ ಪೊಲೀಸರು ದಾಳಿ ಮಾಡಿ ಶೋಧ ಕಾರ್ಯ ಪ್ರಾರಂಭ ಮಾಡಿದ್ದಾರೆ. ದೇಣಿಗೆ ಹಗರಣದಲ್ಲಿ ಈಗಾಗಲೇ 8 ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಮಹತ್ವದ ದಾಖಲೆ ಕಲೆ ಹಾಕುತ್ತಿರುವಂತಹ ಪೊಲೀಸರು ಅಯೋಧ್ಯೆ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಅತಿ ದೊಡ್ಡ ಬ್ರೇಕಿಂಗ್ ಅಪ್ಡೇಟ್ಸ್ ಇದು. ರಾಮ ಮಂದಿರ ದೇಣಿಗೆ ಸಂಗ್ರಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲೊಂದಷ್ಟು ಜನ ಈ ಹಗರಣದಲ್ಲಿ ಪಾಲ್ಗೊಂಡಿದ್ರು ಅನ್ನೋ ಆರೋಪ ಮಾತ್ರ ಇದ್ದಿದ್ದಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷಿಗಳು ಕತೆ ಹೇಳ್ತಾ ಇತ್ತು. ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅಖಾಡಕ್ಕಿಳಿದ್ರು. ಕಿಸಿ ಕೋ ಭಿ ನಹೀ ಛೋಡೆಂಗೆ. ಈ ದೇಣಿಗೆ ಹಗರಣದಲ್ಲಿ ಸಂಬಂಧಪಟ್ಟವರು ಪ್ರತ್ಯಕ್ಷ ಮತ್ತು ಪರೋಕ್ಷ, ಡೈರೆಕ್ಟ್ ಅಕ್ಯೂಸ್ಡ್ ಅಂಡ್ ಇಂಡೈರೆಕ್ಟ್ ಅಕ್ಯೂಸ್ಡ್, ಯಾರನ್ನು ಬಿಡೋ ಮಾತಿಲ್ಲ. ಅಯೋಧ್ಯೆಯಲ್ಲಿ ಇಂಥವರನ್ನ ಆಯ್ಕೆ ಮಾಡಿಕೊಂಡಿರೋದೇ ಅತಿ ದೊಡ್ಡ ಪ್ರಮಾದ. ಅದನ್ನು ಅಪರಾಧ ಅಂತ ಹೇಳೋದಕ್ಕೆ ಬರೋದಿಲ್ಲ, ಪ್ರಮಾದ. ಎಂತಹ ಹಿನ್ನೆಲೆ ಇರತಕ್ಕಂತಹ ವ್ಯಕ್ತಿಗಳನ್ನು ಆಯ್ಕೆ ಮಾಡ್ಕೋಬೇಕು? ಗರ್ಭಗುಡಿಯ ಹತ್ತಿರದಲ್ಲಿ ಸದಾಕಾಲ ಸಾನ್ನಿಧ್ಯ ವಹಿಸುವಂತಹ ವ್ಯಕ್ತಿತ್ವಗಳು ವೈಟ್ ಕಾಲರ್ ವ್ಯಕ್ತಿಗಳಾಗಿರಬೇಕು. ಕಳಂಕರಹಿತರು, ಆರೋಪ ಮುಕ್ತರು, ಉತ್ತಮ ಸ್ವಭಾವದವರು, ಅತ್ಯುತ್ತಮ ಗುಣದವರು, ಇಂಥವರನ್ನಲ್ವ ನೀವು ಅಲ್ಲಿ ಆ ಸ್ಥಾನದಲ್ಲಿ ಕೂರಿಸಬೇಕಾಗಿರೋದು? ತಂತಿ ಬೇಲಿ ಕದ್ದಿರೋ ಅಪಹರಣ ಪ್ರಕರಣ, ಈ ತರಹದ ವ್ಯಕ್ತಿಗಳನ್ನು ಕೂರಿಸಿದ್ರೆ ಹೆಂಗ್ರಯ್ಯ? ಅದರ ಅರ್ಥ ಇವ್ರ ಮೇಲೆ ಆರೋಪಗಳಿತ್ತು ಅಂತಲ್ಲ, ಬದಲಾಗಿ ಒಂದು ಪಾರದರ್ಶಕತೆ ಇರೋದಿಲ್ಲ. ಹಣದ ಸ್ಪರ್ಶ ಕಂಡು ಕೂಡಲೇ ಅದನ್ನು ಜೇಬಿಗಿಳಿಸುವಂತಹ ಗುಣಗಳನ್ನ ಇಟ್ಕೊಂಡಿರುವಂತಹ ವ್ಯಕ್ತಿಗಳಿಗೆ ನೀವು ಆ ಸ್ಥಾನ ಕೊಟ್ಟರೆ ಹೆಂಗೆ? ನಾನಾ ತರಹದಲ್ಲಿ ಅಯೋಧ್ಯೆಯಲ್ಲಿ ಪ್ರಶ್ನೆಗಳು ಉದ್ಭವಗೊಂಡವು. ಈಗ ತನಿಖೆ ಚುರುಕುಗೊಂಡಿದೆ. ಸಂಬಂಧಪಟ್ಟವರ ಮನೆಯ ಕಾಲಿಂಗ್ ಬೆಲ್ ಒತ್ತೋದಕ್ಕೆ ಖಾಕಿ ಪಡೆ ಅಖಾಡಕ್ಕಿಳಿದಿದೆ. ಯಾರ್ಯಾರ ಮೇಲೆ ಈ ತರಹದ್ದೊಂದು ಆರೋಪ ಬಂದಿತ್ತು ದೇಣಿಗೆ ಹಗರಣದಲ್ಲಿ ಈಗಾಗಲೇ 8 ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಇನ್ನು ಮಹತ್ವದ ದಾಖಲೆಯನ್ನ ಕಲೆ ಹಾಕ್ತಾ ಇರುವಂತಹ ಪೊಲೀಸರು ಜಾಡು ಪತ್ತೆ ಹಚ್ಚಿ ಅವರ ಮನೆಗೆ ದಾಳಿಯನ್ನು ಮಾಡ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಲೇಟೆಸ್ಟ್ ಅಪ್ಡೇಟ್ಸ್ಗಳು ಕೂಡ ಸಿಗ್ತಾ ಇರುವಂತಹದ್ದು. ಹಾಗಾದ್ರೆ ಅಯೋಧ್ಯೆಯ ಭೂಮಿಯಲ್ಲಿ ಈ ತರಹದ್ದೊಂದು ಆರೋಪ ಕೇಳಿ ಬಂದ ನಂತರ ರಾಮ ಮಂದಿರ ದೇಣಿಗೆ ಹಗರಣದ ತನಿಖೆಯಲ್ಲಿ ಅನುಮಾನಗಳು ಗರಿಗೆದರಿದೆ. ಎಫ್ಐಆರ್ ಬಗ್ಗೆ ಸಾಕಷ್ಟು ಅನುಮಾನಗಳಿವೆ ಎಂದ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು. ಬ್ಯಾಂಕ್ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿರೋದು ಸ್ಪಷ್ಟ ಇದೆ. ಆದರೆ ಬ್ಯಾಂಕ್ ಅಧಿಕಾರಿಗಳ ಹೆಸರು ಎಫ್ಐಆರ್ನಲ್ಲಿ ಉಲ್ಲೇಖ ಇಲ್ಲ. ಯಾವುದೇ ಬ್ಯಾಂಕ್ ಅಧಿಕಾರಿಯನ್ನು ಕೂಡ ಹೆಸರಿಸಲಾಗಿಲ್ಲ. ಪೊಲೀಸರು ಎಫ್ಐಆರ್ ಫೈಲ್ ಮಾಡ್ತಾರೆ ನೋಡಿ. ಆ ಸಂದರ್ಭದಲ್ಲಿ ಅಕ್ಯೂಸ್ಡ್ ನಂಬರ್ 1, ಅಕ್ಯೂಸ್ಡ್ ನಂಬರ್ 2, ಆರೋಪಿ 3ನೇ ಆರೋಪಿ, 4ನೇ ಆರೋಪಿ, ಹೀಗೆ ಒಂದಷ್ಟು ಆರೋಪಿಗಳ ಪಟ್ಟಿ ರೆಡಿ ಆಗ್ತವೆ. ಈ ಹಗರಣದಲ್ಲಿ ಬ್ಯಾಂಕ್ ಅಧಿಕಾರಿಗಳ ಕೈವಾಡ ಇರದೆ ಈ ಹಗರಣ ಕಂಪ್ಲೀಟ್ ಆಗೋದಿಲ್ಲ ಅನ್ನೋ ಒಂದು ಅಭಿಪ್ರಾಯ. ಇದು ಪರಿಪೂರ್ಣ ಆಗೋದಿಲ್ಲ. ಈ ಹಗರಣ ಪರಿಪೂರ್ಣ ಆಗಬೇಕು ಅಂದ್ರೆ ಇದಕ್ಕೆ ಬ್ಯಾಂಕ್ ಅಧಿಕಾರಿಗಳು ಶಾಮೀಲಾಗಿರ್ಬೇಕು. ಇಲ್ಲದಿದ್ರೆ ಇದು ಅಪರಿಪೂರ್ಣ, ಇನ್ಕಂಪ್ಲೀಟ್ ಸ್ಕ್ಯಾಮು, ಅಪರಿಪೂರ್ಣ ಹಗರಣ ಆಗ್ತವೆ. SIT ರಚನೆ ಆಗಿದೆ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು. ಪಳಗಿದವರನ್ನ SITಯಲ್ಲಿ ಬಿಡಲಾಗಿದೆ, ಪಳಗಿದ ಅಧಿಕಾರಿಗಳನ್ನ. ಅವರು ಈ ಪ್ರಕರಣವನ್ನ ಭೇದಿಸುವಾಗ ಅವರಿಗೆಲ್ಲೋ ಒಂದು ಸಣ್ಣ ಹ್ಯೂಮನ್ ಎರರ್ಗಳು ಕಾಣ್ತಾ ಇದೆ. ಈ ಹಗರಣದಲ್ಲಿ ಅಥವಾ ಈ ಪ್ರಕರಣದಲ್ಲಿ ಬ್ಯಾಂಕ್ ಅಧಿಕಾರಿಗಳು ಶಾಮೀಲಾಗದೆ ಈ ಪ್ರಕರಣ ಕಂಪ್ಲೀಟ್ ಆಗೋದಿಲ್ಲ. ಆದರೆ ಈ ಪ್ರಕರಣದಲ್ಲಿ ಪೊಲೀಸರು ಏನು ಫೈಲ್ ಮಾಡಿದ್ದಾರೆ FIR, ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟು, ಅದರಲ್ಲಿ ಯಾವುದೇ ಬ್ಯಾಂಕ್ ಅಧಿಕಾರಿಗಳ ಹೆಸರನ್ನ ಉಲ್ಲೇಖ ಮಾಡಿರೋದಿಲ್ಲ. ಎಲ್ಲೋ ಒಂದು ಸಣ್ಣ ಸ್ಪೆಲ್ಲಿಂಗ್ ಮಿಸ್ಟೇಕು, ಎಲ್ಲೋ ಒಂದು ಸಣ್ಣ ಹ್ಯೂಮನ್ ಎರರು ಕಾಣ್ತಾ ಇದೆ. ಈ ಎರರ್ನ ಪತ್ತೆ ಹಚ್ಚಬೇಕಾಗಿರೋದು ಯಾರು? SIT. ಉತ್ತರ ಪ್ರದೇಶದಂತಹ ಜಂಗಲ ರಾಜ್ಯದಲ್ಲಿ ಯೋಗಿ ಆದಿತ್ಯನಾಥ್ರಂತಹ ಹಿಂದುತ್ವ ಸಿಎಂನ ಮೂಗಿನ್ನೇರಕ್ಕೆ SIT ರಚನೆಯಾಗಿದೆ. ತನಿಖೆ ಪ್ರಾರಂಭಗೊಂಡಿದೆ. ಪ್ರಾಥಮಿಕವಾಗಿ ಅವರು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.
8 ಆರೋಪಿಗಳನ್ನ FIR ನಲ್ಲಿ ಉಲ್ಲೇಖ ಇದೆ. ಆದರೆ ಬ್ಯಾಂಕ್ ಅಧಿಕಾರಿಗಳ ಹೆಸರು ಉಲ್ಲೇಖ ಇರದಲೇ ಇರೋದು ಸಂಶಯಕ್ಕೆ ಕಾರಣ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ವಸಂತ್ ಫೋನ್ ಸಂಪರ್ಕದಲ್ಲಿ. ವಸಂತ್, ಎಲ್ಲೋ ಒಂದು ಕಡೆ ಅಯೋಧ್ಯೆಯ ಈ ಹಗರಣ ಜಾಗತಿಕ ಮಟ್ಟದಲ್ಲಿ ಗ್ಲೋಬಲಿ ಚರ್ಚೆ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ SIT ಕೂಡ ಅಖಾಡಕ್ಕಿಳಿದು ತನಿಖೆಯನ್ನ ಚುರುಕುಗೊಳಿಸಿದೆ. ಈ ಸಂದರ್ಭದಲ್ಲಿ SIT ಅವರು ಇಟ್ಟಿರತಕ್ಕಂಥ ಅನುಮಾನಗಳು, ಒಂದು FIR ಮೇಲೆ ನನಗೇನೋ ಅನುಮಾನ ಇದೆ, ಕಾರಣ ಬ್ಯಾಂಕ್ ಅಧಿಕಾರಿಗಳ ಹೆಸರೇ FIR ನಲ್ಲಿ ಉಲ್ಲೇಖ ಇಲ್ಲ. ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ವಸಂತ್? ನಿಜ ಸಾಹಿಲ್, ಅಯೋಧ್ಯೆ ರಾಮ ಮಂದಿರ ದೇಣಿಗೆ ಹಗರಣಕ್ಕೆ ಸಂಬಂಧಪಟ್ಟಂತೆ ದಾಖಲಾಗಿರುವಂತ FIR ನಲ್ಲಿ ಬ್ಯಾಂಕ್ ಉದ್ಯೋಗಿಗಳನ್ನ ನೇರವಾಗಿ ಹೆಸರು ಉಲ್ಲೇಖ ಮಾಡದೇ ಇರುವಂತದ್ದು FIR ನಲ್ಲಿ ಕೇವಲ ಕೆಳ ಹಂತದ ಸಿಬ್ಬಂದಿಯನ್ನ ಗುರಿಯಾಗಿಸಿರುವಂತದ್ದು ಸಾರ್ವಜನಿಕ ಮಟ್ಟದಲ್ಲಿ ಮತ್ತೆ ಕಾನೂನು ವಲಯದಲ್ಲಿ ದೊಡ್ಡ ಮಟ್ಟದ ಅನುಮಾನಗಳನ್ನ ಹುಟ್ಟು ಹಾಕ್ತಾ ಇದೆ. ಸಾಹಿಲ್, ತಾವು ಗಮನಿಸಬಹುದು, ಈ ಬ್ಯಾಂಕ್ ಅಧಿಕಾರಿಗಳ ಕೈವಾಡದ ಬಗ್ಗೆ ಇರುವಂತಹ ಸಂಶಯಗಳು ಮತ್ತೆ FIR ನಲ್ಲಿ ಅವರ ಹೆಸರು ಇಲ್ಲದೆ ಇರುವಂತಹ ಅಸಲಿ ಕಾರಣ ಒಂದಷ್ಟು ಚರ್ಚೆಗೂ ಕೂಡ ಎಡೆ ಮಾಡಿ ಕೊಡ್ತಾ ಇರುವಂತದ್ದು ಮತ್ತೆ ವಿಪಕ್ಷಗಳ ಬಾಯಿಗೂ ಕೂಡ ಆಹಾರ ಆಗ್ತಾ ಇರುವಂತದ್ದು. ಸರ್ಕಾರ ರಚನೆ ಮಾಡುವಂತ SIT ಯ ತನಿಖೆ ಯಾವ ರೀತಿ ಸಾಗ್ತಾ ಇದೆ, ತನಿಖೆಯ ದಿಕ್ಕು ಯಾವ ಕಡೆಗೆ ಸಾಗ್ತಾ ಇದೆ ಅನ್ನುವಂತ ಒಂದಷ್ಟು ಅನುಮಾನಗಳನ್ನ ಹುಟ್ಟು ಹಾಕ್ತಾ ಇದೆ. ಈ FIR ನಲ್ಲಿ ನೋಡಿ, ಪ್ರಾಸಿಕ್ಯೂಷನ್ ಅಧಿಕಾರಿಗಳು ತನಿಖಾ ಸಂಸ್ಥೆ ನೀಡಿರುವಂತಹ ಸ್ಪಷ್ಟನೆ ಪ್ರಕಾರ ನೋಡ್ತಾ ಹೋದ್ರೆ FIR ನಲ್ಲಿ ನಿರ್ದಿಷ್ಟ ಬ್ಯಾಂಕ್ ಅಧಿಕಾರಿಗಳ ಹುದ್ದೆಗಳನ್ನ ನೇರವಾಗಿ ಉಲ್ಲೇಖಿಸಿಲ್ಲ. ಸದ್ಯ ಬಂಧನಕ್ಕೊಳಗಾಗಿರುವಂತ 8 ಮಂದಿ ಆರೋಪಿಗಳಲ್ಲಿ 5 ರಿಂದ 6 ಜನ ಬ್ಯಾಂಕ್ ಉದ್ಯೋಗಿಗಳೇ ಆಗಿದ್ದಾರೆ ಅನ್ನುವಂಥದ್ದು ನಿಜಕ್ಕೂ ಇದು ಶಾಕಿಂಗ್ ವಿಚಾರ. ಹೆಸರುಗಳು ಒಂದಷ್ಟಿದೆ: ಅವಿನಾಶ್ ಶುಕ್ಲಾ, ಅನುಕಲ್ಸ್ ಮಿಶ್ರಾ, ಲವಕುಶ್ ಮಿಶ್ರಾ, ಮನೀಶ್ ಕುಮಾರ್ ಯಾದವ್ ಮತ್ತೆ ರಾಮ್ ಶಂಕರ್ ಮಿಶ್ರಾ. ಈ ಹೆಸರುಗಳೇನಿದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸೇರಿದಂತೆ ದೇಣಿಗೆ ನಿರ್ವಹಣೆಯ ಜವಾಬ್ದಾರಿ ಹೊತ್ತಿದ್ದಂತ ಬ್ಯಾಂಕ್ಗಳ ಸಿಬ್ಬಂದಿಗಳಾಗಿದ್ದಾರೆ ಇವರು. ಆದ್ರೆ ಮಂದಿರದ ನಗದು ಎಣಿಕೆ ಪ್ರಕ್ರಿಯೆಯ ಸಂದರ್ಭ ಈ ಬ್ಯಾಂಕ್ ನೌಕರರನ್ನ ನಿಯೋಜನೆ ಮಾಡಲಾಗಿತ್ತು. ಅವರು ಬ್ಯಾಂಕ್ನಿಂದಲೇ ಸಂಬಳ ಕೂಡ ಪಡಿತಾ ಇದ್ರು. ಆದ್ರೆ FIR ನಲ್ಲಿ ದಾಖಲಿಸುವ ಆರಂಭಿಕ ಹಂತದಲ್ಲಿ ಅವರ ಬ್ಯಾಂಕ್ ಹುದ್ದೆಗಳನ್ನ ಸಾರ್ವಜನಿಕವಾಗಿ ಬಹಿರಂಗಪಡಿಸದೇ ಇರುವಂತದ್ದು ಕೇವಲ ಹಣ ಎಣಿಕೆ ಸಿಬ್ಬಂದಿ ಅಂತ ಬಿಂಬಿಸಲಾಗಿತ್ತು. ಇದು ಬ್ಯಾಂಕ್ ಉದ್ಯೋಗಿಗಳನ್ನ ರಕ್ಷಣೆ ಮಾಡುವಂತ ಒಂದು ಪ್ರಯತ್ನ ಅನ್ನುವಂತ ಸಂಶಯ ಕೂಡ ವ್ಯಕ್ತವಾಗ್ತಾ ಇದೆ. ಇಲ್ಲಿ ಕೇವಲ ಅಲ್ಲಿ ಸಿಬ್ಬಂದಿಗಳ ಹೆಸರು ಮಾತ್ರ ನಮೂದು ಮಾಡಲಾಗಿರುವಂತ ನೋಡಿದಾಗ ಬ್ಯಾಂಕ್ ಅಧಿಕಾರಿಗಳನ್ನ ರಕ್ಷಣೆ ಮಾಡುವಂತ ಪ್ರಯತ್ನ ಇಲ್ಲ ಆಗ್ತಾ ಇದೆಯಾ ಅನ್ನುವಂತ ಒಂದಷ್ಟು ಅನುಮಾನಗಳಿದೆ. ದೇವಸ್ಥಾನದ ಸುರಕ್ಷಿತ ವಲಯದಲ್ಲಿ ಬ್ಯಾಂಕ್ ಅಧಿಕಾರಿಗಳ ಪರೋಕ್ಷ ಮತ್ತೆ ಪ್ರತ್ಯಕ್ಷ ಸಹಕಾರ ಇಲ್ಲದೆ ಇಷ್ಟು ದೊಡ್ಡ ಮಟ್ಟದ ಹಗರಣ ನಡೆಯುವುದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು ಈಗ ಕೇಳಿ ಬರ್ತಾ ಇರುವಂತ ಒಂದಷ್ಟು ಸಂಶಯಗಳು. ಥ್ಯಾಂಕ್ ಯು ವಸಂತ್, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಡೀಟೇಲ್ಸ್ಗೆ.